ಹಾಯ್ ಫ್ರೆಂಡ್ಸ್, ಪಬ್ಲಿಕ್ ಲೆಟರ್ಸ್ಗೆ ಸ್ವಾಗತ. ದೇಶದ ಇತಿಹಾಸದಲ್ಲಿ ಕಂಡರಿಯದಂತಹ ಕೇಳರಿಯದಂತಹ ಒಂದು ಅಚಾತುರ್ಯ ಮತ್ತು ಭದ್ರತಾ ಲೋಪ ಎಸಗಿದೆ. ಪಾರ್ಲಿಮೆಂಟ್ ಇತಿಹಾಸದಲ್ಲಿ ಭದ್ರತಾ ಲೋಪ ಎಸಗಿರೋದು ಅಂದರೆ ಯಾರು ಆಗುದ್ದಗರಿದ್ದರೋ ಅವರು ಸಂಸತ್ ಒಳಗೆ ಕಾಲಿಟ್ಟು ಸಂಸದರನ್ನು ಮತ್ತು ಅಲ್ಲಿ ನಡೆಯುವಂಥ ಬಿಸ್ನೆಸ್ ವ್ಯವಹಾರಗಳನ್ನು ಭಯಭೀತರಾಗಿ ಮಾಡುವಂತೆ ಮಾಡಿದ್ದು. ಅದು ಒಂದು ಕಲಾಪ ನಡೆಯುವಂಥಲ್ಲಿ ಪ್ರಧಾನಮಂತ್ರಿ ಇರೋ ಜಾಗದಲ್ಲಿ ಹೊಸ ಸಂಸತ್ತಲ್ಲಿ ಮಾಡಿರೋದು ಎಲ್ಲೋ ಒಂದು ಕಡೆ ಈಗ ವಿಶ್ವಮಟ್ಟದಲ್ಲಿ ಇದ್ರ ಬಗ್ಗೆ ಸುದ್ದಿ ಆಗ್ತಾಯಿದೆ. 2001ರಲ್ಲಿ ನಡೆದಂಥ ಸಂಸತ್ ದಾಳಿಗೆ 22 ವರ್ಷ ಆಗಿತ್ತು. ಆಗ 9 ಜನರ ಬಲಿ ಪಡೆದಿತ್ತು. ಆ ನಡೆದ ಒಂದು ದುಷ್ಕೃತ್ಯ ದಿನವೇ ಇದೊಂದು ಆಗಿರೋದು ಎಲ್ಲೋ ಒಂದು ಕಡೆ ನಮ್ಮ ಭದ್ರತೆಗೆ ಮತ್ತು ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗ್ತಾಯಿದೆ ಅನ್ನೋದು ಈಗ ವಿಪಕ್ಷಗಳ ಆರೋಪ ಆಗಿದೆ. ದಾಳಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದರೆ ಇದರ ಮೂಲ ಈಗ 8 ಜನರು ಇದರಲ್ಲಿ 8ರಿಂದ 14 ಜನ ಭಾಗಿಯಾಗಿದ್ದಾರೆ ಅನ್ನೋ ಸಸ್ಪೆಕ್ಟೆಡ್ ಇದೆ. ಇದರಲ್ಲಿ ಈಗಾಗಲೇ 6 ಜನ ಪೊಲೀಸರು ಬಂಧಿಸಿದ್ದಾರೆ. ಇದರ ಮಾಸ್ಟರ್ ಮೈಂಡ್ ಕೋಲ್ಕತ್ತಾದ ಒಂದು NGO ಒಂದರ ಒಂದು ಮುಖ್ಯ ಕೆಲಸ ಮಾಡ್ತಿದ್ದಂಥ ಲಲಿತ್ ಝಾ ಕೈವಾಡ ಇದೆ ಅಂತೇಳಿ ಗೊತ್ತಾಗ್ತಿದೆ. ಇದರಲ್ಲಿ ಮೈಸೂರಿನ ವಿಜಯನಗರದ ನಿವಾಸಿ ಮನೋರಂಜನ್ ಮತ್ತು 6 ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ. 2001ರ ಸಂಸತ್ತಿನ ಭಯೋತ್ಪಾದಕ ದಾಳಿಯ 22ನೇ ವರ್ಷಾಚರಣೆ ದಿನವೇ ನೂತನ ಸಂಸತ್ನಲ್ಲಿ ಕಂಡು ಕೇಳಿರಿಯದಂಥ ಭದ್ರತಾ ಲೋಪ ಸಂಭವಿಸಿದ್ದು, ಸಂಸತ್ತಿನ ಒಳಗೆ ಹಾಗೂ ಹೊರಗೆ ಒಬ್ಬ ಮೈಸೂರಿನ ವ್ಯಕ್ತಿ ಸೇರಿದಂತೆ 4 ಹೊಗೆ ಬಾಂಬ್ ಹಾಕಿರೋದು ಈಗ ವ್ಯಾಪಕ ಚರ್ಚೆಗೆ ಕಾರಣ ಆಗಿದೆ. ಲೋಕಸಭೆ ಕಲಾಪ ನಡೆಯುತ್ತಿರುವ ವೇಳೆಯೇ ವ್ಯಕ್ತಿಗಳಿಬ್ಬರು ಸದನದ ಸಭಾಂಗಣಕ್ಕೆ ಜಿಗಿದು ಅದು ಪ್ರೇಕ್ಷಕರ ಗ್ಯಾಲರಿಯಿಂದ ಮೈಸೂರಿನ ಸಂಸದರಿಂದ ಗೇಟ್ ಪಾಸ್ ಪಡೆದು ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಹೆಸರಲ್ಲಿ ಪಡೆದಿದ್ದಂಥ ಈ ಪಾಸನ್ನು ಪಡೆದು ಈ ದುಷ್ಕೃತ್ಯ ಎಸಗಿದ್ದಾರೆ. ಮತ್ತು ಇದನ್ನು ಹಳದಿ ಬಣ್ಣದ್ದೊಂದು ಹೊಗೆ ಬರುವಂಥ ಒಂದು ಸಿಡಿಸಿಯಲ್ಲಿ ಎಲ್ಲರಿಗೂ ಆತಂಕವನ್ನು ಬರುವಂತೆ ಮಾಡಿದ್ದಾರೆ. ಇದೀಗ ಎಲ್ಲ ಕಡೆ ಏನಪ್ಪ ಹೇಳ್ತಾ ಇದೆ ಅಂದರೆ ಇದು ಅರ್ಬನ್ ನಕ್ಸಲರ ಕೈವಾಡ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ. ಇವರಿಬ್ಬರ ಜೊತೆಗೆ ನೀಲಂ ಸಿಂಗು ಹರಿಯಾಣ ಗುರಂಗಾವ್ದಳು ಮತ್ತು ಆಕೆ ಕೂಡ ಹೋರಾಟ ಆ್ಯಕ್ಟಿವಿಟಿ ಅಂತ ಕೇಳಿ ಬರ್ತಾ ಇದೆ. ಆಕೆ ಡಬಲ್ ಗ್ರ್ಯಾಜುಯೇಟು, 42 ವರ್ಷ ಆಗಿದೆ. ಈತ ಮನೋರಂಜನ್ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಡ್ರಾಪ್ಔಟ್ ವಿದ್ಯಾರ್ಥಿ ಆಗಿದ್ದಾನೆ. ಸಾಗರ್ ಶರ್ಮಾ ಪಿ ಯು ಸಿ ಪಾಸ್ ಆಗಿದ್ದಾನೆ ಅಷ್ಟೇ. ಈ ಲೋಕಸಭೆ ಘಟನೆಯನ್ನು ಈ ಇಬ್ಬರು ಲಕ್ನೋ ಮೂಲದ ಸಾಗರ್ ಶರ್ಮಾ, ಮೈಸೂರು ಮೂಲದ ಮನೋರಂಜನ್ ಎಂದು ಗುರುತಿಸಲಾಗಿದೆ. ಹೊರಗೆ ಗಲಾಟೆ ಮಾಡಿದವರನ್ನು ಹರಿಯಾಣ ಬಿಂದು ಮೂಲದ ಮಹಿಳೆ ನೀಲಂ 42, ಮಹಾರಾಷ್ಟ್ರ ಮೂಲದ ಅಮೂಲ್ ಶಿಂದೆ 25 ಅಂತೇಳಿ ಗುರುತಿಸಲಾಗಿದೆ. ಮನೋರಂಜನ್ ಸೇರಿ 6 ಜನರಿಂದ ಸಂಸತ್ತೊಳಗೆ ನುಗ್ಗಿ ಸ್ಮೋಕ್ ಬಾಂಬ್ ಸಿಡಿಸಲು ಸಂಚು ರೂಪಿಸಿದ್ದಾರೆ. ಇಬ್ಬರಿಗೆ ಮಾತ್ರ ಅವಕಾಶ ಸಿಕ್ಕಿದ್ದರಿಂದ ಶೂ ಒಳಗೆ ಸ್ಮೋಕ್ ಕ್ಯಾನ್ ಇಟ್ಕೊಂಡು ಅಡಗಿಸಿ ಲೋಕಸಭೆಯ ವೀಕ್ಷಕರ ಗ್ಯಾಲರಿಯಲ್ಲಿ ಕುಳಿತು ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಮಧ್ಯಾಹ್ನ 3 ಗಂಟೆಗೆ ಕಲಾಪ ನಡೆಯುವ ವೇಳೆ ಗ್ಯಾಲರಿಯಿಂದ ಸದನಕ್ಕೆ ಇಬ್ಬರು ಜಿಗಿತಾರೆ. ಕೆಳಗೆ ಜಿಗಿದ ಬಳಿಕ ಶೂನಲ್ಲಿ ಅಡಗಿದ್ದ ಸ್ಮೋಕ್ ಕ್ಯಾನ್ವಾಸ್ ಇದನ್ನು ತೆಗೆದುಕೊಂಡು ಆ ಬಟನನ್ನು ಸ್ಪ್ರೇ ಮಾಡ್ತಾರೆ. ಅಲ್ಲಿದ್ದವರೆಲ್ಲ ಇದನ್ನು ಹಾಕ್ತಾರೆ. ಕೆಲವರು ಈತನನ್ನು ಹಿಡಿತಾರೆ. ಹಿಡಿದು ಅಲ್ಲೇ 4 ಎಲ್ಲ ಸಂಸದರೆಲ್ಲ ತತ್ಕಿ ಹಿಡಿದು ಪೊಲೀಸ್ನವ್ರಿಗೆ ಮಾರ್ಷಲ್ಗಳಿಗೆ ಕೊಡ್ತಾರೆ. ಮಣಿಪುರಕ್ಕೆ ನ್ಯಾಯ ಕೊಡಿ, ಸಂವಿಧಾನವನ್ನು ರಕ್ಷಿಸಿ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗಬಾರದು, ಸರ್ವಾಧಿಕಾರ ನಡೆಯಲ್ಲ, ಭಾರತ್ ಮಾತಾ ಕಿ ಜೈ, ಜೈ ಭೀಮ್, ಜೈ ಭಾರತ್, ಅಂಧ ದರ್ಬಾರ್ ನಡೆಯೋದಿಲ್ಲ, ಗೂಂಡಾಗಿರಿ ನಡೆಯೋದಿಲ್ಲ, ಕರಾಳ ಕಾನೂನುಗಳನ್ನು ವಾಪಸ್ ಪಡೆಯಿರಿ. ಇದು ಯಾಕೆ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅನ್ನೋದು ಇನ್ನೂ ತನಿಖೆಯಿಂದ ಹೊರಬರಬೇಕಾಗಿದೆ. ಮೈಸೂರು ಮೂಲದ ಮನೋರಂಜನ್ ಮನೆಯಲ್ಲಿ ಅವರ ತಂದೆ ಈ ಕುರಿತು ಮಾಧ್ಯಮಗಳಿಗೆ ಮಾತನಾಡಿ, ನನ್ನ ಮಗ ಒಳ್ಳೆಯವನು, ಯಾರ ಜೊತೆ ಹೆಚ್ಚು ಮಿಂಗಲ್ ಆಗ್ತಿರಲಿಲ್ಲ, ಅವನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂತ ಹೇಳಿದರು. ಆದರೆ ಅವನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಲ್ಲ, ಅದನ್ನು ಸುಳ್ಳು ಹೇಳಿದ್ದಾರೆ. ಅಲ್ಲದೆ ಮಗ ಕೃತ್ಯಕ್ಕೆ ಅವರು ಬೇಸರವನ್ನು ವ್ಯಕ್ತಪಡಿಸಿ ಯಾರು ತಪ್ಪು ಅಪರಾಧನೇ, ಅವನೇನಾರು ಆ ರೀತಿ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಲಿ ಅಂತೇಳಿ ತಂದೆ ತಾಯಿ ಇಬ್ಬರು ಕೂಡ ಇದೇ ವಾಕ್ಯವನ್ನು ಹೇಳಿದ್ದಾರೆ.
ಮತ್ತು ನನ್ನ ಮಗ ಜಾಸ್ತಿ ಬುಕ್ಗಳನ್ನು ಓದ್ತಾ ಇದ್ದ, ವಿವೇಕಾನಂದರ ಬುಕ್ಗಳನ್ನ ಓದ್ತಾ ಇದ್ದ ಅಂತ ಹೇಳಿದ್ರು. ಆದರೆ ಅವನ ಮನೆಯೆಲ್ಲ ಸರ್ಚ್ ಮಾಡಿದಾಗ, ಮಾಧ್ಯಮ ಕ್ಯಾಮ್ರಾಗಳೆಲ್ಲ ನೋಡಿದಾಗ ಆದರೆ ಕ್ರಾಂತಿಕಾರಿ ಬುಕ್ಗಳು ಸಿಕ್ಕಿದ್ದಾವೆ. ಎಲ್ಲ ಒಂದು ಕಡೆ ಅರ್ಬನ್ ನಕ್ಸಲ್ ಆಗಲಿಕ್ಕೆ ಈ ಥರ ಒಂದು ಇದನ್ನು ಪುಸ್ತಕಗಳನ್ನ ಓದಿದ್ದ ಅನ್ನೋ ಇದು ಕೂಡ ಈಗ ಒಂದು ಸಂಶಯ ಈಗ ಎಲ್ಲರಲ್ಲೂ ಕೂಡ ಸಾರ್ವಜನಿಕರ ವಲಯದಲ್ಲಿ ಮೂಡ್ತಾ ಇದೆ. ಸಂಸತ್ ಭವನದೊಳಗೆ ದಾಖಲೆ ಸೃಷ್ಟಿಸಿದ ಸಾಗರ್ ಶರ್ಮಾ ಕನ್ನಡಿಗ ಮನೋರಂಜನ್ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರ ಹೆಸರಿನಲ್ಲಿ ಪಾಸ್ ಪಡೆದುಕೊಂಡಿದ್ದರು ಎಂಬ ವಿಷಯ ಬೆಳಕಿಗೆ ಬಂದಿದೆ. ವೀಕ್ಷಕರ ಗ್ಯಾಲರಿಯ ಪಾಸ್ ಪಡೆಯಲು ಮನೋರಂಜನ್ ಕಳೆದ 3 ತಿಂಗಳಿಂದ ಪ್ರತಾಪ್ ಸಿಂಹ ಅವರ ಕಚೇರಿಗೆ ಅಲೆದಾಡುತ್ತಿದ್ದ. ಈ ಭೇಟಿ ವೇಳೆ ಸಾಗರ್ ಶರ್ಮಾರನ್ನು ತನ್ನ ಸ್ನೇಹಿತ ಎಂದು ಪರಿಚಯಿಸಿದ್ದ. ಹೊಸ ಸಂಸತ್ ಭವನ ನೋಡುವ ಸಲುವಾಗಿ ಪಾಸ್ಗೆ ಕೋರಿಕೆ ಸಲ್ಲಿಸಿದ್ದ. ಅದರಂತೆ ಅವರಿಗೆ ಪಾಸ್ ನೀಡಲಾಗಿತ್ತೆಂದು ಪ್ರತಾಪ್ ಸಿಂಹ ಕಚೇರಿ ಮೂಲಗಳು ಸ್ಪಷ್ಟಪಡಿಸಿವೆ. ನನ್ನ ಕಚೇರಿ ಸಿಬ್ಬಂದಿಯನ್ನು ಪೀಡಿಸಿ ತಾವು ಮೈಸೂರಿನವರು ಎಂದು ಹೇಳಿ ಪಾಸ್ ಪಡೆದಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆಯುತ್ತೇನೆ ಅಂತೇಳಿ ಒಂದು ರಿಯಾಕ್ಷನ್ನ ಮಾಧ್ಯಮದವರಿಗೆ ಕೊಟ್ಟಿದ್ದಾರೆ. 2014ರಲ್ಲಿ ಬೆಂಗಳೂರಿನಲ್ಲಿ ಮನೋರಂಜನ್ ಕಂಪ್ಯೂಟರ್ ಸೈನ್ಸ್ನಲ್ಲಿ BE ಮುಗಿಸಿದ್ದಾನೆ. ದೆಹಲಿ ಬೆಂಗಳೂರೆಂದು ಓಡಾಡುತ್ತಿದ್ದ. ಏನು ಮಾಡುತ್ತಿದ್ದಾನೆ ಎಂದು ಗೊತ್ತಿಲ್ಲ. ನಮಗೂ ಆಗಾಗ ಮನೆಗೆ ಬಂದು ಹೋಗ್ತಿದ್ದ ಎಂದು ತಂದೆ ದೇವರಾಜ ಗೌಡ ಅರಸೀಕೆರೆ ಮೂಲದವರು ತಮ್ಮ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಇದನ್ನು ವಿರೋಧಿಸಿ ಈಗ ಕಾಂಗ್ರೆಸ್ನವರು ಮೈಸೂರಿನ ಪ್ರತಾಪ್ ಸಿಂಹ ಕಚೇರಿ ಮುಂದೆ, ಸಂಸದೀಯ ಕಚೇರಿ ಮುಂದೆ ಜಲದರ್ಶಿನಿ ಕೂಡಲೇ ರಾಜೀನಾಮೆ ಪಡಿಬೇಕು ಮತ್ತು ರಾಜೀನಾಮೆ ಪಡೆದು ಸೂಕ್ತ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ರಾಜಕೀಯವಾಗಿ ಅವರನ್ನು ಅಟ್ಯಾಕ್ ಮಾಡಲಿಕ್ಕೆ ಯತ್ನಿಸಿದ್ದಾರೆ. ಇದು ಎಲ್ಲ ಒಂದು ಕಡೆ ಸಾಕಷ್ಟು ಚರ್ಚೆಗೆ ನಂದಾಗಿದೆ. ಕಾಂಗ್ರೆಸ್ನವರು ಪ್ರತಾಪ್ ಸಿಂಹನನ್ನು ಏನು ಮಹುವಾ ಮೊಹಿತ್ರ ಅವ್ರನ್ನ ಒಂದು ವಿಚಾರಣೆ ಮಾಡದೆ, ಅವ್ರಿಗೆ ಒಂದು ಅವಕಾಶನೇ ಕೊಡದೆ ವಿಚಾರಣೆ ಮಾಡಿದ್ರು. ಅದೇ ರೀತಿ ಇವರನ್ನು ಕೂಡ ವಿಚಾರಣೆ ಮಾಡಿ ದೇಶದ್ರೋಹಿ ಕೆಲಸ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಆಗಿದೆ. ಸಂಸತ್ ಮೇಲೆ ಯಾರೇ ಒಂದು ಈ ಥರ ದುಷ್ಕೃತ್ಯವನ್ನು ನಡೆಸಿದ್ರೂ ಕೂಡ ಅದು ದೇಶದ್ರೋಹಕ್ಕೆ ಸಮ ಆಗುತ್ತೆ. ಇದನ್ನು ಯಾರೂ ಕೂಡ ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜಕೀಯವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಿರೋದೇನಪ್ಪ ಅಂದರೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ಅವರನ್ನು ಯಾಕೆ ತನಿಖೆಗೆ ಒಳಪಡಿಸ್ತಾ ಇಲ್ಲ, ಮತ್ತು ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯನ, ಅಲ್ಪಸಂಖ್ಯಾತರು ಏನಾದರೂ ಈ ಘಟನೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ರೆ BJP ವರ್ತನೆ ಹೇಗಿತ್ತಿತ್ತು, ಈಗ ಸಿಗಾಕೊಂಡವರೆಲ್ಲ ಹಿಂದೂಗಳೇ ಆಗಿದ್ದಾರೆ, ಇವ್ರನ್ನ ಯಾಕೆ ಈಗ ಸಾಫ್ಟ್ ಕಾರ್ನರಲ್ಲಿ ನೋಡ್ತಾ ಇದೆ ಅನ್ನೋದು ಈಗ ಕಾಂಗ್ರೆಸ್ಸಿಗರ ಆರೋಪ ಆಗಿದೆ. ಆದರೆ ಇವ್ರ ಮೇಲೂ ಈಗೇನು ಈಗ ಸಿಗಾಕೊಂಡಿದ್ದಾರೆ 6 ಜನದ ಮೇಲೂ ಈ ತನಿಖೆಯನ್ನು ಒಂದು ಇದು ಉಗ್ರ ನಿಗ್ರಹ ಕಾಯ್ದೆ ಏನಿದೆ ಅದರಲ್ಲೇ ಒಂದು ಕೇಸನ್ನು ದಾಖಲಿಸಿ ದೆಹಲಿ ಪೊಲೀಸರು ಈಗಾಗಲೇ ಒಂದು ಸುತ್ತಿನ ಪ್ರಾಥಮಿಕ ತನಿಖೆಯನ್ನು ಮುಗಿಸಿದ್ದಾರೆ. ಆದರೆ ಏನಕ್ಕೆ ಈ ಒಂದು ದುಷ್ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ಎಲ್ಲ ಒಂದು ಕಡೆ ಇನ್ನೂ ಒಂದು ಅಂತ್ಯಕ್ಕೆ ಸಿಗ್ತಾ ಇಲ್ಲ. ಮತ್ತು ಇವೆಲ್ಲ ನಿನ್ನೆಯಿಂದ ನಡೆದಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಅರ್ಬನ್ ನಕ್ಸಲರು ಮತ್ತು ವಿಪಕ್ಷಗಳು ಇದಕ್ಕೆ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಭಾಗಿಯಾಗಿದ್ದಾವೆ ಅನ್ನೋದು ಈಗ BJPಗರ ಒಂದು ಆರೋಪ ಆಗಿದೆ. ಆರೋಪಿ ಮನೋರಂಜನನು ಕಳೆದ 2 ವರ್ಷಗಳ ಹಿಂದೆ ಈ NEP ರಾಷ್ಟ್ರೀಯ ಶಿಕ್ಷಣ ನೀತಿ 2020 ವಿರೋಧಿಸಿ ಭಾಷಣವನ್ನು ಮಾಡಿದ್ದ, ಕಮ್ಯುನಿಸ್ಟ್ ಒಂದು ಆಯೋಜಿಸಿದಂಥ ಒಂದು ಜಿಲ್ಲಾ ಘಟಕ ಸಮ್ಮೇಳನದಲ್ಲಿ ಭಾಷಣವನ್ನು ಮಾಡಿದ್ದ ಅನ್ನೋದು ಪುರಾವೆ ಸಿಕ್ಕಿದೆ. ಅದನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಹೀಗೆ ಹಲವು ರೀತಿಯಲ್ಲಿ ಈಗ ಸಾಕಷ್ಟು ಒಂದು ಚರ್ಚೆ ನಡೀತಾ ಇರಬೇಕಾದಾಗ ಈ ಘಟನೆ ನಡೆಯಬಾರ್ದಿತ್ತು, ನಡೆದಿದೆ. ಆದರೆ ಇಂಥದ ಒಂದು ಘಟನೆಗಳು ಯಾಕಾದರೂ ನಡೀಲಿಕ್ಕೆ ಬಿಡ್ತಾರೋ ಅಥವಾ ಮೋದಿ ಮೇಲಿನ ದ್ವೇಷಕ್ಕೋ, ಪಂಚರಾಜ್ಯ ಚುನಾವಣೆ ಇನ್ನೂ ಒಂದು ಸೋಲು ಗೆಲುವಿನ ತಾರ್ಕಿಕ ಚರ್ಚೆಗಳು ನಡೆಯುವ ಮೊದಲೇ ಈಗ ಘಟನೆ ನಡೆದಿರೋದು ಎಲ್ಲ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ನಾಂದಿಯಾಗಿದೆ.